ವೇದಿಕೆಯಲ್ಲಿರೋ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ನಮಸ್ಕರಿಸ್ತಾ ಮಲೆನಾಡಿನ ಸೌಂದರ್ಯವನ್ನ ಅಕ್ಷರ ರೂಪಕ್ಕೆ ತಂದಂತ ಕುವೆಂಪು ಅವರನ್ನ ಸ್ಮರಿಸ್ತಾ ಕನ್ನಡದಲ್ಲಿ ಒಂದು ಮಾತಿದೆ, ಡಾಕ್ಟರ್ ಆಗಲು ಕೋರ್ಸ್ಗಳುಂಟಯ್ಯ, ಇಂಜಿನಿಯರ್ಗಳಾಗಲು ಕೋರ್ಸ್ಗಳುಂಟಯ್ಯ. ಡೈಲಾಗ್ ಮುಗಿಸ್ತೀನಿ. ಡಾಕ್ಟರ್ ಆಗಲು ಕೋರ್ಸ್ಗಳುಂಟಯ್ಯ, ಟೀಚರ್ಗಳಾಗಲು ಕೋರ್ಸ್ಗಳುಂಟಯ್ಯ, ಇಂಜಿನಿಯರ್ಗಳಾಗಲು ಕೋರ್ಸ್ಗಳುಂಟಯ್ಯ. ಬುದ್ಧ, ಬಸವ, ಗಾಂಧಿ, ಕುವೆಂಪು ಆಗಲು ಯಾವ ಕೋರ್ಸ್ಗಳುಂಟಯ್ಯ? ನಿಮ್ಮೊಳಗಿರುವ ಫೋರ್ಸ್ ಬೇಕಯ್ಯ ಅಂತ. ಆ ಫೋರ್ಸ್ ಇದ್ರೇನೆ ಲೈಫಲ್ಲಿ ಏನಾದ್ರೂ ಸಾಧಿಸಕ್ಕಾಗೋದು. ಬಹಳಷ್ಟು ಜನ ಸ್ಟೂಡೆಂಟ್ಸ್ ಅಂತಿರ್ತಾರೆ, ಸರ್ ನಾನು 10th ವರೆಗೂ ಕನ್ನಡ ಮೀಡಿಯಮ್ಮು, ನನಗೆ ಅಷ್ಟೇನು ಇಂಗ್ಲಿಷ್ ಬರಲ್ಲ. ಇಂಗ್ಲಿಷ್ ಕರೆಕ್ಟ್ ಆಗಿ ಬಂದ್ರೆ ಕಂಪನಿಯಲ್ಲಿ ಕೆಲಸ ಸಿಗುತ್ತೆ, ಬರ್ಲಿಲ್ಲ ಅಂದ್ರೆ ಕನ್ನಡ ಕರೆಕ್ಟ್ ಆಗಿ ಬಂದು ಕಂಪನಿ ಓನರ್ ಆಗ್ಬಿಡ್ತೀಯ ಮಗನೇ, ಹೇಳ್ತಾ ಇದ್ದೀನಿ. ಅದಕ್ಕೆ ಏನಾದ್ರೂ ಸಪೋಸ್ ಲೈಫಲ್ಲಿ ಫೇಲ್ ಆದ್ರೂ ಜಾಸ್ತಿ ತಲೆ ಕೆಡಿಸ್ಕೋಬೇಡ. ಹಾಗೆ ಅಂತ ಇವತ್ತಿಲ್ಲಿ ಗೋಲ್ಡ್ ಮೆಡಲ್ ವರೆಗೂ ರೀಚ್ ಆಗಿರ್ತಕ್ಕಂಥ ಟಾಪರ್ಸ್ಗೆ ನಿಮ್ಮ ಜೋರು ಚಪ್ಪಾಳೆ. ಸುಮ್ನೆ ಗೆದ್ರೆ ವಿಕ್ಟರಿ, ಪಡಬಾರ್ದು ಕಷ್ಟಪಟ್ಟು ಗೆದ್ರೆ ಅದು ಹಿಸ್ಟರಿ ಅಂತ. 10th ಅಲ್ಲಿ ಹುಡುಗ ಲೈಫಲ್ಲಿ ಏನಾದ್ರು ಸಾಧಿಸಕ್ ಹೋದ್ರೆ ಓವರ್ ಆಗಿ ಥಿಂಕ್ ಮಾಡ್ತೀವಿ. ಒಬ್ರು ಬಸ್ಸಲ್ಲಿ 2 ಟಿಕೆಟ್ ತಗೊಂಡಿದ್ದಂತೆ ಕಂಡಕ್ಟರ್ ಕೇಳಿದ್ರೆ 2 ಟಿಕೆಟ್ ಯಾಕೆ ಹೋದ್ರೆ, ಸರ್ ಒಂದು ಟಿಕೆಟ್ ಕಳೆದೋದ್ರೆ ಇನ್ನೊಂದು ಇರ್ಲಿ ಅಂತ. 2 ಕಳೆದೋದ್ರೆ ಏನ್ ಮಾಡ್ತಿದ್ರೆ, ಬಸ್ ಇದೆ ಗೊತ್ತಾ ಅಂದಂತೆ. ಅದೇ ಲೈಫಲ್ಲಿ ಏನಾದ್ರೂ ಸಾಧಿಸಕ್ ಹೋದಾಗ ಓವರ್ ಆಗಿ ಥಿಂಕ್ ಮಾಡಬಾರ್ದು, ಪ್ರಯತ್ನ ನಿಯತ್ತಾಗಿರ್ಬೇಕು. ಒಂದು ಟ್ರೈನ್ ಹೋಗ್ತಾ ಇದ್ದಂತೆ 2 ಹುಡುಗರು ತಾತ ಹೋಗ್ತಾ ಇದ್ರೆ ಟ್ರೈನ್ ಹತ್ತಕ್ಕೆ, ಬೈ ಮಿಸ್ಟೇಕ್ ಟ್ರೈನ್ ಮಿಸ್ ಆಗಿದೆ. ಹುಡುಗರು ಟ್ರೈನ್ ಹತ್ತಿದ್ರೆ ತಾತ ಟ್ರೈನ್ ಮಿಸ್. ಆವಾಗ ರೈಲ್ವೆ ಟಿಟಿ ಹೇಳಿದ್ರಂತೆ, ಸರ್ ಇನ್ನೊಂದು ಹಾಫ್ ಅನ್ ಅವರ್ಗೆ ಇನ್ನೊಂದು ರೈಲ್ ಬರುತ್ತೆ ಹತ್ತಿಸ್ತೀನಿ ಅಂದ್ರೆ. ಅವಾಗ ತಾತ ಹೇಳಿದಂತೆ, ಯೋ ನಾನು ಫೀಲ್ ಆಗ್ತಿರೋದು ನನ್ನ ಟ್ರೈನ್ ಮಿಸ್ ಆಯ್ತು ಅಂತಲ್ಲ, ನನ್ನ ಹತ್ಸಕ್ ಬಂದು ಗಾಬರಿಯಲ್ಲಿ ಅವ್ರು ಹತ್ತು ಬಿಟ್ಟಿದ್ದಾರೆ ಅಂತ. ಲೈಫಲ್ಲಿ ಏನಾದ್ರೂ ಸಾಧಿಸ್ಬೇಕು ಅಂದ್ರೆ ಕ್ಲಾರಿಟಿ ಇರಬೇಕು. ಈ ಏಜ್ ಅಲ್ಲಾದ್ರೂ ಕ್ಲಾರಿಟಿ ಇಟ್ಕೊಳ್ಳಿ, ಇಲ್ಲ ಲೈಫಲ್ಲಿ ಒಬ್ಬರು ಕ್ಲಾರಿಟಿ ಇರುತ್ತೆ, ಅವನಿಗೆ ನೀವು ದುಡಿಬೇಕಾಗುತ್ತೆ. ಇವಾಗಾದ್ರೂ ಗೋಲ್ ಇಟ್ಕೊಳ್ಳಿ, ಇಲ್ಲ ಲೈಫಲ್ಲಿ ಒಬ್ಬರು ಗೋಲ್ ಇರುತ್ತೆ, ಆ ಗೋಲ್ಗೆ ನೀವು ದುಡಿಬೇಕಾಗುತ್ತೆ. ಜೀವನದಲ್ಲಿ ಲೈಫ್ ಒಂಥರ ಕ್ರಿಕೆಟ್ ಇದ್ದಂಗೆ ಮಗ, 11 ಜನ ಫ್ರೆಂಡ್ಸ್, 11 ಜನ ಫ್ರೆಂಡ್ಸ್. ಒಂದ್ಸಲ ನೀನು ಬ್ಯಾಟ್ ಹಿಡಿದ್ರೆ ಅಷ್ಟು ಜನ ನೀನು ಯಾವಾಗ ಔಟ್ ಆಗ್ತಿರ್ತಾನೆ ಕಾಯ್ತಾರೆ. ಇದೇ ಜೀವನ ಅಂದ್ರೆ, ಇದೇ ಜೀವನ ಅಂದ್ರೆ ಎಲ್ಲ ಫ್ರೆಂಡ್ಸ್. ಲೈಫ್ ಒಂಥರ ಕಬಡ್ಡಿ ಇದ್ದಂಗೆ, ಕಬಡ್ಡಿ 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 ಅಂದ್ರೆ ಯಾರು ಟಚ್ ಮಾಡಲ್ಲ. ಒಂದ್ಸಲ ಗೆರೆ ಮುಟ್ಟು ಮಗ, ಎಲ್ಲರೂ ಅಟ್ ಎ ಟೈಮ್ ಬಂದು ಕಾಲು ಎಳೆದು ಬಿಸಾಕ್ತಾರೆ. ನಾನು ಹೇಳ್ತಾ ಇರ್ತೀನಿ, ಲೈಫಲ್ಲಿ ಗೆಲ್ಲಬೇಕು ಅಂದ್ರೆ ಪ್ರದೀಪ್ ಈಶ್ವರ್ ಸಕ್ಸಸ್ ಸೀಕ್ರೆಟ್ ಏನು ಅಂದ್ರೆ, ನಮ್ಮ ಅಪ್ಪ ಅಮ್ಮ ಒಳ್ಳೆತನ, ಅದು ನನ್ನನ್ನು ಗೆಲ್ಸಿದ್ದು. ನಿಮ್ಮಪ್ಪ ಅಮ್ಮ ಒಳ್ಳೆತನ ನಿಮ್ಮನ್ನು ಗೆಲ್ಸುತ್ತೆ. ಫ್ಯಾಮಿಲಿ ಅಂದ್ರೆ ಏನ್ ಗೊತ್ತೇನೋ, FAMILY, ಫಾದರ್ ಅಂಡ್ ಮದರ್ ಐ ಲವ್ ಯು ಅಂತ. FAMILY, ಫಾದರ್ ಅಂಡ್ ಮದರ್ ಐ ಲವ್ ಯು ಅಂತ. ನಾನೆಲ್ಲ ಯಂಗ್ಸ್ಟರ್ಸ್ಗೂ ಒಂದು ಮಾತು ಹೇಳೋದು, ಯೂತ್ಸ್ ಆರ್ ನಾಟ್ ಯೂಸ್ಲೆಸ್ ಬಟ್ ದೇ ಆರ್ ಯೂಸ್ಡ್ ಲೆಸ್ ಅಂತ. ಚೆನ್ನಾಗಿ ಓದಿ. ಲೈಫಲ್ಲಿ ಒಂದು 5 ವರ್ಷ 10 ವರ್ಷ ಕ್ಲಾರಿಟಿ ಇಟ್ಕೊಳ್ಳಿ. ಮನೆಯಲ್ಲಿ 1-1.5 ಲಕ್ಷ ಬಂಡವಾಳ ಹಾಕಿ ಬೈಕ್ ಕೊಡಿಸಿದ ತಕ್ಷಣ 120 ಅಲ್ಲಿ ಹೋದ್ರೆ ಆಗಲ್ಲ. ಸ್ಪೀಡ್ ಇರ್ಬೇಕಾಗಿರೋದು ಮಗನೇ ಫೀಲ್ಡ್ ಅಲ್ಲಿ, ಎನ್ಫೀಲ್ಡ್ ಅಲ್ಲ, ಆವಾಗಲೇ ರಾಯಲ್ ಆಗಿರೋದು. ಬರೆಯೋ ಎಕ್ಸಾಮ್ ಅಲ್ಲಿ ಸ್ಪೀಡ್ ಇರಬೇಕು, ಬರೋ ರಿಸಲ್ಟ್ ಶೀಟ್ ಅಲ್ಲಿ ನಿಮ್ ಸ್ಪೀಡ್ ಇರಬೇಕು. ಬಹಳಷ್ಟು ಜನ ಕೇಳ್ತಾರೆ, ಸರ್ ನಾನೇನೋ ಸಾಧಿಸ್ಬೇಕು ಅನ್ಕೊಂಡಿದ್ದೀನಿ, ಏನ್ ಮಾಡೋದು? ಕಷ್ಟಪಟ್ಟು ಓದ್ಬೇಕು, ಇಷ್ಟಪಟ್ಟು ಓದ್ಬೇಕು. ಹೆಂಗ್ ಓದ್ಬೇಕು ಅಂದ್ರೆ, ಒಂದು ದಿನ ನಿನ್ ಮೊಬೈಲ್ ನಂಬರ್ ಬ್ಯಾಂಕ್ ಬ್ಯಾಲೆನ್ಸ್ ಹಾಕ್ಬಿಡ್ಬೇಕು ನೋಡು. ನಿನ್ ಮೊಬೈಲ್ ನಂಬರ್ ಬ್ಯಾಂಕ್ ಬ್ಯಾಲೆನ್ಸ್ ಹಾಕ್ಬಿಡ್ಬೇಕು. ಹೆಂಗ್ ಓದ್ಬೇಕು ಅಂದ್ರೆ, ಹೂ ಆರ್ ಯು ಅಂದವರು ಹೌ ಆರ್ ಯು ಅನ್ಬೇಕು. ಹೆಂಗ್ ಓದ್ಬೇಕು ಅಂದ್ರೆ, ನಿನ್ನ ಮುಖ ಕಂಡ್ರೆ